ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿ, ತೈಲ ಬೆಲೆ ಏರಿಕೆಯನ್ನು ಖಂಡಿಸಿ ಸೈಕಲ್ ಜಾಥಾ ಕಾರ್ಯಕ್ರಮವನ್ನು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ವತಿಯಿಂದ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು ಪಕ್ಷದ ಮುಖಂಡರಾದಂಥ ಸಂತೋಷ್ ಕುಮಾರ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಈ ಕ್ಷೇತ್ರದ ಶಾಸಕರು ನಮ್ಮೆಲ್ಲರ ನಾಯಕರಾದಂಥ UP ಖಾದರ್ ಅವರ ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ನಿಮಗೆಲ್ಲ ಗೊತ್ತಿರುವಂತೆ ಇವತ್ತು ತೈಲದ ಬೆಲೆ ಗಗನಕ್ಕೇರಿದ್ದು ₹100 ದಾಟಿ ಇನ್ನೂ ಕೂಡ ದಾಪುಗಾಲಲ್ಲಿ ಬೆಲೆ ಏರ್ತಾ ಇದೆ. ಜನಸಾಮಾನ್ಯರು ತಮ್ಮ ಬದುಕನ್ನು ಕಟ್ಟಿಕೊಳ್ಳುವುದೇ ಕಷ್ಟವಾಗಿದೆ. ಕೇಂದ್ರ ಸರ್ಕಾರಕ್ಕೆ ಎಷ್ಟೇ ಎಚ್ಚರಿಕೆಯನ್ನು ಕೊಟ್ಟರೂ ಕೂಡ ಕಿವಿ ಕೇಳದ ಕೇಂದ್ರ ಸರ್ಕಾರ ತಾವು ಮಾಡಿದ್ದೇ ನಾವು ನಡೆದದ್ದೇ ದಾರಿ ಎಂಬುದಾಗಿ ನರೇಂದ್ರ ಮೋದಿ ಸರ್ಕಾರ ಬಡ ಜನರ ಹೊಟ್ಟೆಗೆ ಹೊಡೆಯುತ್ತಾ ಸರ್ಕಾರ ನಡೆಸುತ್ತಿದೆ. ಈ ದಿಕ್ಕಿನಲ್ಲಿ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಪ್ರತಿಭಟನೆಯನ್ನು ಹಮ್ಮಿಕೊಳ್ತಾ ಇದೆ. ಇವತ್ತು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ವತಿಯಿಂದ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಕಾರ್ಯಕ್ರಮದ ನೇತೃತ್ವವನ್ನು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಸಂತೋಷ್ ಕುಮಾರ್ ಶೆಟ್ಟಿ ಅವರು ವಹಿಸಿಕೊಂಡಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ನಾನು ಆರ್ಥಿಕವಾಗಿ ಸ್ವಾಗತವನ್ನು ಮಾಡ್ತೇನೆ. ಜಿಲ್ಲಾ ಕಾಂಗ್ರೆಸ್ಸಿನ ಹಿರಿಯ ಉಪಾಧ್ಯಕ್ಷರು, ಪಕ್ಷದ ಹಿರಿಯ ಮುಖಂಡರು ಸದಾಶಿವ ಉಳ್ಳಾಲ್ರವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ನಾನು ಸ್ವಾಗತವನ್ನು ಮಾಡಿಕೊಂಡು, ಜಿಲ್ಲಾ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿಗಳು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ NS ಕರೀಂ ನಮ್ಮೊಂದಿಗಿದ್ದಾರೆ. ಅವರಿಗೆ ಸ್ವಾಗತ ಮಾಡಿಕೊಂಡು, ತಾಲೂಕು ಪಂಚಾಯತಿನ ಮಾಜಿ ಅಧ್ಯಕ್ಷರಾದಂಥ ಕೋನಾಕನವರಿಗೂ ಸ್ವಾಗತ ಮಾಡಿಕೊಂಡು, ಇಂಟಕಿನ ಕ್ಷೇತ್ರಾಧ್ಯಕ್ಷರಾದ ನಮ್ಮ ಹರೀಶ್ ರಾವ್ರವರಿಗೂ, ನಮ್ಮ ಯುವ ಕಾಂಗ್ರೆಸ್ಸಿನ ಫಿರೋಜ್ ಮಲಾಜ್ರವರಿಗೂ, ನಮ್ಮ ಅಜೀಜ್ RKS ರವರಿಗೂ, ನಮ್ಮ ನಗರಸಭೆಯ ಅಧ್ಯಕ್ಷರಾದಂಥ ಚಿತ್ರಕಲಾ ಮತ್ತು ಉಪಾಧ್ಯಕ್ಷರಾದ ಅಯೂಬ್ ರವರು ನಮ್ಮೊಂದಿಗಿದ್ದಾರೆ. ಅವರಿಗೆ ಸ್ವಾಗತ ಮಾಡಿಕೊಂಡು, ಇಕ್ಬಾಲ್ ಸಾಮಣಿಗೆ ಅವರು, ಪುರುಷೋತ್ತಮ ಅನ್ಕೊಂಡ್ರವರು, ಸಂಕತ್ರವರು, ಮನ್ಸೂರ್ ಮಲ್ಲಾಳ್ರವರು, ಸುದೀಕ್ರವರು, ಮುನ್ನೂರು ಪಂಚಾಯತ್ ಅಧ್ಯಕ್ಷರಾದಂಥ ಅವರು, ನಮ್ಮ ಕಿಸಾನ್ ಘಟಕದ ನೂತನ ಅಧ್ಯಕ್ಷರಾದಂಥ ಪುರುಷೋತ್ತಮ ಶೆಟ್ಟಿ ಅವರು, ವಿಶಾಲ್ ಅವರು, ಮತ್ತು ಸೇವಾಲಯದಲ್ಲಿ ಈಗಾಗಲೇ ಅಧ್ಯಕ್ಷರಾಗಿ ಆಯ್ಕೆಯಾದಂಥ ನಾಗೇಶ್ ಶೆಟ್ಟಿ ಅವರು, ನಮ್ಮ ಪಿಲಾರ್ ಅವರು, ಇಸ್ಮಾಯಿಲ್ ರವರು, ಕಿಶೋರ್ ಗಟ್ಟಿ ಈ ಒಂದು ಕಾರ್ಯಕ್ರಮದ 2 ದಿವಸದಿಂದ ಈ ಕಾರ್ಯಕ್ರಮಕ್ಕಾಗಿ ಕುಳಿತಿರುವಂಥ ನಮ್ಮ ಕಿಶೋರ್ ಗಟ್ಟಿ ಬಹುಶಃ ಪಕ್ಷದ ಎಲ್ಲ ಕಾರ್ಯಕ್ರಮಗಳನ್ನು ಇಲ್ಲಿ ಮಾಡುತ್ತಿದ್ದಾರೆ. ಅದು ಕಿಶೋರ್ ಗಟ್ಟಿ ಅವರು ಎಲೆಯನ್ನು ಮರೆ ಕಾಯಿ ಅಂತ ಕೆಲಸ ಮಾಡುವಂಥ ಕಿಶೋರ್ ಗಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ಸ್ವಾಗತ ಮಾಡಿಕೊಂಡು, ಇಲ್ಲಿ ಬಂದಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ಸ್ವಾಗತ ಮಾಡಿಕೊಂಡು, ಬಹುಶಃ ನಮ್ಮ ಮಾತನ್ನು ಕೇಳುತ್ತಿದ್ದ ಜನಸಾಮಾನ್ಯರು ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಬೇಕು. ಇದು ಕಾಂಗ್ರೆಸ್ ಪಕ್ಷದ ರಾಜಕೀಯ ಒಂದು ರ್ಯಾಲಿ ಅಲ್ಲ. ನಿಮಗಾಗಿ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟ ಕಾಂಗ್ರೆಸ್ ಪಕ್ಷ ಮಾಡುತ್ತಿರುವ ರ್ಯಾಲಿ. ಇವತ್ತು ಗಗನಕ್ಕೇರಿದಂಥ ಬೆಲೆಯನ್ನು ಇಳಿಸಬೇಕಾದರೆ ಜನಸಾಮಾನ್ಯರು ಎಚ್ಚೆತ್ತು ಕಾಂಗ್ರೆಸ್ ಪಕ್ಷದೊಂದಿಗೆ ಕೈ ಜೋಡಿಸಿದಾಗ ಮಾತ್ರ ಮೋದಿ ಅವರ ಈ ಅಹಂಕಾರದ ಆಡಳಿತವನ್ನು ನಮಗೆ ಬಗುಬಡಿಲಿಕ್ಕೆ ಸಾಧ್ಯ ಆಗ್ತದೆ ಎಂಬ ಮಾತನ್ನು ಹೇಳಿಕೊಂಡು ಮುಂದಕ್ಕೆ ನಮ್ಮೊಂದಿಗೆ ಸಂತೋಷ್ ಕುಮಾರ್ ಶೆಟ್ಟಿ ಅವರು ಮಾತಾಡ್ತಾರೆ. ಇವತ್ತು ನಮ್ಮ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಹಾಗೆ ನಮ್ಮ ಎಲ್ಲ ಘಟಕಗಳ ಸಹಕಾರದೊಂದಿಗೆ ಇವತ್ತಿನ ದಿವಸ ನಾವು ನಮ್ಮ ಸೈಕಲ್ ಜಾಥಾ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಇರುವ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳೇ, ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಬಂಧುಗಳೇ, ನಾನು ಮೊದಲಾಗಿ ಹೇಳಿಕೆ ಇಚ್ಛೆಪಡ್ತಾ ಇದ್ದೇನೆ. ಈ ಕೇಂದ್ರ ಸರ್ಕಾರ ಮತ್ತು ಮೋದಿ ಕೇಂದ್ರ ಸರ್ಕಾರ ಹಾಗೆ BJPಯ ಯಡಿಯೂರಪ್ಪ ಸರ್ಕಾರ, ನಾನು ಮೊದಲು ಹೇಳಿಕೆ ಬಂದು ಇಂತಹ ಒಂದು ಕೆಟ್ಟ ಸರ್ಕಾರ, ಇಂತಹ ಒಂದು ಭ್ರಷ್ಟಾಚಾರ ಸರ್ಕಾರ, ಇಂತಹ ಒಂದು ಮಾನವೀಯತೆಯ ಸರ್ಕಾರ ಇದ್ದರೆ ಅದು ನಮ್ಮ BJPಯ ಸರ್ಕಾರ ಅಂತ ಹೇಳಿಕೆ ಇಚ್ಛೆಪಡ್ತಾ ಇದ್ದೇನೆ. ಬಂಧುಗಳೇ, ಇವತ್ತಿನ ದಿವಸ ನಾವು ಈ ಒಂದು ಸೈಕಲ್ ಜಾಥಾವನ್ನು ಇಟ್ಟುಕೊಂಡು, ಯಾಕೆಂದರೆ ಪ್ರತಿಯೊಂದು ಸಾಮಾನಿನ ಬೆಲೆ ಗಗನಕ್ಕೇರಿದೆ. ಯಾರಿಗೂ 3 ಹೊತ್ತಿನ ಊಟ ಮಾಡಿದ ಸ್ಥಿತಿಯಲ್ಲಿ ನಾವಿದ್ದೇವೆ. ಇವರು ಮೊದಲು ಹೇಳಿದರು, ನಮ್ಮ ಕಾಂಗ್ರೆಸ್ ಪಕ್ಷ 76 ವರ್ಷದ ಇತಿಹಾಸದಲ್ಲಿ 56 ವರ್ಷ ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಅಧಿಕಾರ ಬಂದಿದೆ, ನಮಗೊಂದು ಅವಕಾಶ ಕೊಡಿ ಅಂತ ಕೇಳಿದರು. ಆದರೆ ಈ 7 ವರ್ಷದ ಅವಧಿಯಲ್ಲಿ ಈ ಮೋದಿ ಕೇಂದ್ರ ಸರ್ಕಾರದ ಈ ಒಂದು ಸರ್ಕಾರ ನಮ್ಮ ದೇಶದ ಒಂದು ಜನರ ಇಡೀ ಹೊಟ್ಟೆಗೆ ಬಡಿದು ನಮ್ಮ ಒಂದು ದೇಶದ ಒಂದು ಆರ್ಥಿಕ ಪರಿಸ್ಥಿತಿ ತುಂಬಾ ಹದಗೆಟ್ಟಿದೆ. ಇಂತಹ ಪರಿಸ್ಥಿತಿಯಲ್ಲಿ ನಾವು ಇವತ್ತಿನ ದಿವಸ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ನಾವು ಸೈಕಲ್ ಜಾಥಾವನ್ನು ಇಟ್ಟುಕೊಂಡು ಜನರಿಗೆ ಇದನ್ನು ಮುಟ್ಟಿಸುವ ಕೆಲಸ ನಾವು ಮಾಡ್ತಾ ಇದ್ದೇವೆ. ಇದಕ್ಕೆ ಮುಂದಿನ ದಿನಗಳಲ್ಲಿ ಇದಕ್ಕೆ ನಮ್ಮ
ಊರಿನ ಜನ ಸಾರ್ವಜನಿಕರ ಬೆಂಬಲ ಬೇಕಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಬೆಲೆ ಏರಿಕೆ, ಒಂದು ಗ್ಯಾಸಿನ ಬೆಲೆ ಏರಿಕೆ 850. ನಮ್ಮ ಕೇಂದ್ರ ಸರ್ಕಾರ ಇರುವಾಗ, ಮನಮೋಹನ್ ಸಿಂಗ್ ಸರ್ಕಾರ ಇರುವಾಗ ಕೇವಲ 4 ಗ್ಯಾಸಿನ ಬೆಲೆ ಈಗ 850 ರೂಪಾಯಿ. ಕೇವಲ 2 ದಿವಸದ ಹಿಂದೆ ಪುನಃ 25 ಇಳಿಸಿದರು. ನಾವು ಮೊನ್ನೆಯಿಂದ ಪೆಟ್ರೋಲ್ ಬಂಕ್ ಎದುರುಗಡೆ ಒಂದು ಪ್ರತಿಭಟನೆ ಮಾಡಿದೆವು. ತಳ್ಳಿದಂಥ ಸರ್ಕಾರ ಇದ್ದರೆ ಅದು BJP ಸರ್ಕಾರ. ಜಗತ್ತಿನಲ್ಲಿ ನಾವು ಆರ್ಥಿಕ ಪರಿಸ್ಥಿತಿ ಹದಗೆಟ್ಟ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ, ಆಗ ಇಡೀ ಜಗತ್ತಿನಲ್ಲೇ ಒಂದು ಆರ್ಥಿಕ ಪರಿಸ್ಥಿತಿ ಕುಸಿದಿದ್ದಾಗ ನಮ್ಮ UP ಸರ್ಕಾರ ಮನಮೋಹನ್ ಸಿಂಗ್ ಆರ್ಥಿಕ ಪರಿಸ್ಥಿತಿ ತುಂಬ ಇತ್ತು. ಆದರೆ ಈ ಒಂದು ಕೊರೋನಾ ಸಂದರ್ಭ, ಈ ಒಂದು ಮಾತನ್ನು ಹೇಳಿ ಇಷ್ಟಪಡ್ತಾ ಇದ್ದಾರೆ. ಕೊರೋನಾ ಸಂದರ್ಭ ಇವರು ಇದರಲ್ಲಿ ಸಹ ಭ್ರಷ್ಟಾಚಾರ ಮಾಡಿದರು. ಅನೇಕ ಜನ ತೀರಿ ಹೋದ್ರು. ಪಾಪ ತಂದೆಗೆ ಮಕ್ಕಳಿಲ್ಲ, ಮಕ್ಕಳಿಗೆ ತಂದೆ ತಾಯಿ ಇಲ್ಲ, ಅಂಥ ಪರಿಸ್ಥಿತಿ ಉಂಟು ಮಾಡಿ ಯಾವ ಈ ಒಂದು ಕೊರೋನಾವನ್ನು ಸಹ ಇವರು ಜಗತ್ತಿನಲ್ಲಿದ್ದ ಎಲ್ಲ ದೇಶಗಳು ಅದನ್ನು ಒಂದು ರೀತಿಯ ಸರಿಯಾಗಿ ಮಾಡಿಕೊಂಡು ಅದನ್ನು ಅದಕ್ಕೆ ಬರುವ ಸಾಧ್ಯತೆ ಮಾಡಿದರು. ಆದರೆ ಇನ್ನೂ ಸಹ ಈ ಭಾರತ ದೇಶದಲ್ಲಿ ಇನ್ನೂ ಕೊರೋನಾದ ಒಂದು ದೊಡ್ಡ ಜನರ ಈ ಒಂದು ಲಾಕ್ಡೌನ್ ಮಾಡಿಕೊಂಡು ಈ ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಹದಗೆಟ್ಟು ಈ ದೇಶಕ್ಕೆ ನಮಗೆ ದೊಡ್ಡ ರೀತಿಯ ಒಂದು ಅನ್ಯಾಯ ಮಾಡಿದರು. ಮುಂದಿನ ದಿನಗಳಲ್ಲಿ ಇವರಿಗೆ ಸರಿಯಾದ ಪಾಠವನ್ನು ನಾವು ಕಲಿಸಬೇಕಂತ ಹೇಳಿಕೊಂಡು ನನ್ನೆಲ್ಲ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬಿಜೆಪಿ ಸರ್ಕಾರ ವಿರುದ್ಧ ಒಂದು ಬಿಜೆಪಿ ದೇಶದಲ್ಲಿ ಅರಾಜಕತೆ ಉಂಟು ಮಾಡಿದ ಬಿಜೆಪಿ ಸರ್ಕಾರಕ್ಕೆ ಜನವಿರೋಧಿ ಕಾರ್ಯಕ್ರಮದ ವಿರುದ್ಧ ಇವತ್ತು ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷವು ಹಮ್ಮಿಕೊಂಡಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಇರುವಂತಹ ನಮ್ಮ ನೆಚ್ಚಿನ ಉಲ್ಲಾಲ ಬ್ಲಾಕ್ನ ಅಧ್ಯಕ್ಷರೇ ಮತ್ತು ಉಲ್ಲಾಲ ನಗರಸಭೆಯ ಅಧ್ಯಕ್ಷರೇ ಮತ್ತು ನಗರಸಭೆಯ ಕೌನ್ಸಿಲರ್ಗಳೇ ಹಾಗೂ ಪ್ರಮುಖ ನಾಯಕರುಗಳೇ, ನಮ್ಮ ದೇಶದಲ್ಲಿ ಯಾವತ್ತೂ ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಬಂದಿರುವಂತಹ ಸಂದರ್ಭದಲ್ಲಿ ಆ ಪಕ್ಷವು ಈ ದೇಶದ ಬಡ ಜನರ ಆಶಾಕಿರಣವಾಗಿರುವಂತಹ ಒಂದು ಪಕ್ಷವಾಗಿದೆ. ಖಂಡಿತವಾಗಿಯೂ ನಮ್ಮ ನರೇಂದ್ರ ಮೋದಿಯವರ ಸರ್ಕಾರ ಮತ್ತು ನಮ್ಮ ಕರ್ನಾಟಕ ಸರ್ಕಾರವು ಬಡ ಜನರ ಪಾಲಿಗೆ ಬಹಳ ನರಕಯಾತ್ರೆಯನ್ನು ಕೊಡುವಂತಹ ಒಂದು ಸರ್ಕಾರವಾಗಿದೆ. ಬಂಧುಗಳೇ, ನಮ್ಮ ಕರ್ನಾಟಕ ಸರ್ಕಾರದ ಒಬ್ಬ ಬಿಜೆಪಿ ಶಾಸಕರೇ ಹೇಳುವಂತಹ ಒಂದು ಮಾತು, ಮುಖ್ಯಮಂತ್ರಿಯ ಕಚೇರಿಯಲ್ಲಿ ಪ್ರತಿದಿನ 100 ಕೋಟಿ ರೂಪಾಯಿಯ ಹಗಲು ದರೋಡೆಯಾಗುವಂತಹ ಒಂದು ವಿಚಾರವನ್ನು ಅವರ ಪಕ್ಷದ ನಾಯಕರೇ ಹೇಳುವಾಗ ಈ ಒಂದು ಪಕ್ಷಕ್ಕೆ ಧಿಕ್ಕಾರವಿರಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ. ಬಂಧುಗಳೇ, ಖಂಡಿತವಾಗಿಯೂ ಬಡವರ, ದೀನದಲಿತರ, ಅಲ್ಪಸಂಖ್ಯಾತರ, ಹಿಂದುಳಿದ ವರ್ಗಗಳ ರಕ್ಷಣೆಗೆ ಸದಾಕಾಲ ನಿಲ್ಲುವಂತಹ ಒಂದು ಪಕ್ಷ ನಮ್ಮ ಕಾಂಗ್ರೆಸ್ ಪಕ್ಷದ ಆಡಳಿತವಾಗಿದೆ. ಬಂಧುಗಳೇ, ಜನಸಾಮಾನ್ಯರೇ ಖಂಡಿತವಾಗಿಯೂ ರಾಷ್ಟ್ರ ಮಟ್ಟದಲ್ಲೂ ಮತ್ತು ರಾಜ್ಯ ಮಟ್ಟದಲ್ಲಿ ಈ ಎರಡೂ ಸರ್ಕಾರವನ್ನು ಕಿತ್ತೊಯ್ಯುವಂತಹ ಒಂದು ಉದ್ದೇಶ ಮತ್ತು ಅದರ ಒಂದು ಆಲೋಚನೆಗಳು ಕಂಡು ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ಜನಸಾಮಾನ್ಯರು ಖಂಡಿತವಾಗಿಯೂ ಈ ಒಂದು ಸರ್ಕಾರವನ್ನು ಕಿತ್ತೊಯ್ಯುತ್ತಾರೆ ಎಂಬ ನಂಬಿಕೆ ನಮಗಿದೆ. ಖಂಡಿತವಾಗಿ ಈ ಎರಡೂ ಸರ್ಕಾರಕ್ಕೆ ನಾವು ಧಿಕ್ಕಾರವನ್ನು ಹಾಕುತ್ತಾ ನನ್ನ ಮಾತುಗಳಿಗೆ ವಿರಾಮ. ಜೈ ಹಿಂದ್. ಕೇಂದ್ರ ಸರ್ಕಾರಕ್ಕೆ, ಬಡವರ ಪಾಲಿಗೆ ಒಟ್ಟಿಗೆ ಹೊಡೆಯುವ ಕೇಂದ್ರ ಸರ್ಕಾರಕ್ಕೆ, ವಿರೋಧಿ ಕೇಂದ್ರ ಸರ್ಕಾರಕ್ಕೆ, ವಿರೋಧಿ ಕೇಂದ್ರ ಸರ್ಕಾರಕ್ಕೆ, ಅವರ ವಿರೋಧಿ ಕೇಂದ್ರ ಸರ್ಕಾರಕ್ಕೆ, ವಿಚಾರ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ, 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 ಧಿಕ್ಕಾರ.
ಸರ್ಕಾರಕ್ಕೆ ಬಿಜೆಪಿ ಸರ್ಕಾರಕ್ಕೆ ಬಿಜೆಪಿ ಭ್ರಷ್ಟ ಸರ್ಕಾರಕ್ಕೆ ಒಟ್ಟಿಗೆ ಕಲ್ಲು ಹಾಕಿದ ಮೋದಿ ಬಿಜೆಪಿ ಸರ್ಕಾರಕ್ಕೆ ಅವರ ಒಟ್ಟಿಗೆ ಕಲ್ಲು ಹಾಕಿದ ಬಿಜೆಪಿ ರಾಜ್ಯ ಸರ್ಕಾರಕ್ಕೆ ಕಲ್ಲು ಹಾಕಿದ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಜನ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಬಿಜೆಪಿ ಸರ್ಕಾರಕ್ಕೆ ಬಿಜೆಪಿ ಸರ್ಕಾರಕ್ಕೆ ಭ್ರಷ್ಟಾಚಾರ ಕೇಂದ್ರ ಸರ್ಕಾರಕ್ಕೆ ಇವತ್ತು ಸಾಂಕೇತಿಕವಾಗಿ ಸೈಕಲ್ ಮತ್ತು ಮೋರಿ ಗಾಡಿಗಳನ್ನು ಇಟ್ಟುಕೊಂಡು ನಾವೊಂದು ಸಾಂಕೇತಿಕವಾಗಿ ಇವತ್ತು ನಾವೊಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳೇ, ಎಲ್ಲ ಪಕ್ಷದ ನಮ್ಮ ಬಂಧುಗಳೇ, ನಾನು ಒಂದು ಮಾತನ್ನು ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ. ಈ ಒಂದು ಸರ್ಕಾರ, ರಾಜ್ಯ ಸರ್ಕಾರ ಮಾನವತೆ ಇಲ್ಲದ, ಕಣ್ಣಿನಲ್ಲಿ ನೆತ್ತರು ಇಲ್ಲದ ಕೆಟ್ಟ ಭ್ರಷ್ಟಾಚಾರ ಸರ್ಕಾರ ಅಂತ ನಾನು ಹೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ. ಇನ್ನೊಂದು, ಈ ಒಂದು ನಮ್ಮ ದೇಶದ ಇತಿಹಾಸದಲ್ಲಿ ಇಂತಹ ಒಬ್ಬ ನಮ್ಮ ದೇಶದ ಪ್ರಧಾನಿ, ದುರ್ಬಲ ಪ್ರಧಾನಿ ಇದ್ದರೆ ಅದು ನರೇಂದ್ರ ಮೋದಿ ಅಂತ ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ. ಯಾಕೆಂದರೆ ನಾನು ಈ ಒಂದು ಮಾತನ್ನು ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ. ಈ ಬಿಜೆಪಿ ಸರ್ಕಾರ ಇದು ಶ್ರೀಮಂತರ ಪಕ್ಷ, ಬಡವರ ಪಕ್ಷ ಅಲ್ಲ. ನಾವು ಕಾಣ್ತಾ ಇದ್ದೇವೆ, ಇದು ಬಹಳ ನಮ್ಮ ಕಷ್ಟದ ಸಂದರ್ಭ. ಯಾವುದು ಈ ಸಂದರ್ಭ? ಕೊರೋನಾ. ಈ ಸಮಯದಲ್ಲಿ ಪ್ರತಿಯೊಂದನ್ನು ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ. ಯಾವ ವಸ್ತುಗೂ ಬೆಲೆ ಕಮ್ಮಿ ಇಲ್ಲ. ದಿನನಿತ್ಯದ ವಸ್ತುಗಳು, ಪೆಟ್ರೋಲು, ಡೀಸೆಲ್, ಗ್ಯಾಸ್, ವಿದ್ಯುತ್ ಏರಿಕೆ ಮತ್ತು ದಿನನಿತ್ಯ ಬೇಕಾದ ಕಿರು ಸಾಮಾನುಗಳು ಯಾವುದು ಕಮ್ಮಿ ಇಲ್ಲ. ಇವರು ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದ್ದಾರೆ. ನಾವು ಹೇಳುವುದಲ್ಲ ಈ ಭ್ರಷ್ಟಾಚಾರ ಅಂತ. ಬಿಜೆಪಿ ರಾಜ್ಯ ಸರ್ಕಾರದ ಮಂತ್ರಿಗಳು, ಶಾಸಕರು ಇದನ್ನು ಹೇಳ್ತಾ ಇದ್ದಾರೆ. ಯಾರು? ನಮ್ಮ ಸರ್ಕಾರ ಭ್ರಷ್ಟ ಸರ್ಕಾರ ಅಂತ. ಇದು ನಾವು ಹೇಳುದಲ್ಲ, ನಾವು ಕಾಂಗ್ರೆಸ್ ಪಕ್ಷ, ವಿರೋಧ ಪಕ್ಷ, ಅದೇ ಅವರೇ ಹೇಳ್ತಾ ಇದ್ದಾರೆ ಈ ಒಂದು ಮಾತನ್ನು. ಮತ್ತು ಇನ್ನೊಂದು ಮಾತಾಡ್ತೇನೆ, ನಮಗೆ ಒಂದು ರೇಷನ್ ಕಾರ್ಡ್ ಅದು ನಮ್ಮ ಬಡವರ ಒಂದು ದೊಡ್ಡ ಒಂದು ಆಸ್ತಿ. ಅದು ಯಾವುದು? ರೇಷನ್ ಕಾರ್ಡ್.
ಇದನ್ನು ಬಡವರ ರೇಷನ್ ಕಾರ್ಡನ್ನು ಎಲ್ಲ ಇವರು ಈ BJP ಸರ್ಕಾರ ಬಂದ ಮೇಲೆ APL ಮಾಡಿದರು. ಇವರು ಯಾರಿಗೂ ರೇಷನ್ ಇಲ್ಲ. ಇನ್ನೊಂದು ಹೇಳಿಕೆ ಮತ್ತೆ ಇಷ್ಟಪಡ್ತಾ ಇದ್ದೇನೆ, ನಮ್ಮ ಶಾಸಕರು UT ಖಾದರ್ ಅವರು ಇದನ್ನು ಅದಾಲತ್ ಮಾಡಿ ಎಲ್ಲರೂ ತಿಳಿಸಬೇಕು. ಅದನ್ನು ಸಹ ಅದಾಲತ್ ಮಾಡಲಿಕ್ಕೆ ಬಿಡ್ತಾ ಇಲ್ಲ ಇವರು ಯಾರು ಈ BJP ರಾಜ್ಯ ಸರ್ಕಾರ ಯಾರು UT ಖಾದರ್ ಅವರು. ನಾವು ಮುಂದಿನ ದಿನಗಳಲ್ಲಿ ನಾವು ಎಲ್ಲ UT ಖಾದರ್ ಅವರ ನೇತೃತ್ವದಲ್ಲಿ ನಮ್ಮ ಈ ಇಡೀ ಕ್ಷೇತ್ರದಲ್ಲಿ ಅಲ್ಲಿ ನಮ್ಮ ಒಂದು ಇಲ್ಲಿ ಸಹಕಾರಿ ಸೊಸೈಟಿ ಇದೆ, ಅಲ್ಲಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ, ಇದನ್ನು ಮುಂದಿನ ದಿನಗಳಲ್ಲಿ ನಾವು ನಮ್ಮ ಸೊಸೈಟಿಯ ಪ್ರತಿಯೊಂದು ಹೆಸರು ಕಡೆ ನಾವು ಈ ಒಂದು ಪ್ರತಿಭಟನೆ ಮಾಡಲಿಕ್ಕಿದ್ದೇವೆ. ಬಂಧುಗಳೇ, ಇದು ದೊಡ್ಡ ಸರಿಯಾಗಿ ನೀವು ಸಾರ್ವಜನಿಕ ಬಂಧುಗಳೇ ಇದು ಸರಿಯಾಗಿ ನೀವು ಆಲೋಚನೆ ಮಾಡಬೇಕಾಗ್ತದೆ. ಅದು ಮುಂದಿನ ದಿನಗಳಲ್ಲಿ ನಾವು ಈ BJP ವಿರುದ್ಧ ದೊಡ್ಡ ರೀತಿಯ ಪ್ರತಿಭಟನೆ ಮಾಡ್ತೇವೆ. ಬಡವರಿಗೆ ನ್ಯಾಯವನ್ನು ಸಿಗುವ ಕೆಲಸವನ್ನು ಮಾಡ್ತೇವೆ. ಈ ಕೊರೋನಾದಲ್ಲಿ ಭ್ರಷ್ಟಾಚಾರ ಮಾಡಿದರು. ಇಂತಹ ಭ್ರಷ್ಟಾಚಾರ ಈ ರಾಜ್ಯದಲ್ಲಿ ಇನ್ನು ಬರಲಿಕ್ಕಿಲ್ಲ, ಮುಂದೆ ಬರಲಿಕ್ಕೂ ಇಲ್ಲ ಅಂತ ಹೇಳಿಕೊಂಡು ಮುಂದಿನ ದಿನಗಳಲ್ಲಿ ನಾವು ಹೋರಾಟ ಮಾಡುವ ಕೆಲಸವನ್ನು ಮಾಡಬೇಕು. ಎಲ್ಲ ಬಡವರ ಒಂದು ಬಡವರ ಕಾರ್ಮಿಕರಿಗೆ ನ್ಯಾಯವನ್ನು ಕೊಡುವ ಕೆಲಸವನ್ನು ನಾವೆಲ್ಲ ಮಾಡಬೇಕಂತ ಹೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಪ್ರತಿಭಟನೆ ಎತ್ತಿನ ಗಾಡಿ ಸೈಕಲ್ ಮುಖಾಂತರ ಇವತ್ತು ಉಳ್ಳಾಲ ಅಬ್ಬಕ್ಕ ಸರ್ಕಲ್ನಿಂದ ತೊಕ್ಕೋಟು ತನಕ ನಾವು ಮಾಡಿದ ಕೆಲಸ, ನಾವು ಹಾಕಿದ ಈ ಬೆವರು ಇದು ನಿಮಗೆ ಖಂಡಿತ ಶಾಪವಾಗಿ ಪರಿವರ್ತನೆ ಆಗ್ತದೆ. ಇವತ್ತು ಜನಸಾಮಾನ್ಯರು ನಾವು 100 ರೂಪಾಯಿ ಆದಾಗ ಬೀದಿಗಿಳಿದು ಹೋರಾಟ ಮಾಡಿದ್ದೇವೆ. ಒಂದೇ ಒಂದು ಕಿಂಚಿತವಾದ ನೀವು ನಮಗೆ ಸಹಕಾರ ಕೊಟ್ಟಿಲ್ಲ. ನಮ್ಮ ಪ್ರತಿಭಟನೆ ಆದ ಕೂಡಲೇ ಮತ್ತೆ 3 ರೂಪಾಯಿ ಏರಿಸಿ ಇವತ್ತು 103 ರೂಪಾಯಿಯ ಒಂದು ಮಾಡಿಟ್ಟಿದ್ದೀರಿ. ಖಂಡಿತವಾಗಿ ಈ ದೇಶದಲ್ಲಿ BJP ಸರ್ಕಾರ ಮಾಡುವಂಥ ಅನ್ಯಾಯಗಳನ್ನು ಇವತ್ತು ಇಡೀ ಜನಸಾಮಾನ್ಯರು ಇದರ ಬಗ್ಗೆ ಎದ್ದು ನಿಂತಿದೆ. ಕೊರೋನಾ ಸಂದರ್ಭದಲ್ಲಿ ನೀವು ಬಡವರಿಗೆ ಮಾಡುವಂಥ ಈ ಅನ್ಯಾಯಗಳನ್ನು ವ್ಯಾಕ್ಸಿನ್ ಎಷ್ಟು ಕಷ್ಟದಲ್ಲಿ ಜನಸಾಮಾನ್ಯರು ವ್ಯಾಕ್ಸಿನ್ ಇಲ್ಲದೆ ಪರದಾಡ್ತಾ ಇದ್ದಾರೆ. ಈಗ ವ್ಯಾಕ್ಸಿನ್ ಬೇಕಾದಷ್ಟು ಇದೆ ಅಂತ ನೀವು ಹೇಳ್ತಾ ಇದ್ದೀರಿ. ಬೋರ್ಡ್ ಸಹ ಹಾಕಿದ್ದಾರೆ ಇಲ್ಲಿ ಉಚಿತ ವ್ಯಾಕ್ಸಿನ್ ಅಂತ. ಎಲ್ಲಿ ಕರೆಕ್ಟ್ ಜನಸಾಮಾನ್ಯರು ಸಿಕ್ಕಿದೆ? ನಿಮ್ಮ ಏಜೆಂಟ್ಗಳಿಗೆ ಮಾತ್ರ ವ್ಯಾಕ್ಸಿನ್ ಕೊಡ್ತಾ ಇದ್ದೀರಿ. ಇವತ್ತು BJPಯ ಯಾರು ಏಜೆಂಟ್ಗಳಿದ್ದಾರೆ ಅವರ ಮುಖಾಂತರ ನಿಮ್ಮ ಪಕ್ಷದ ಕಾರ್ಯಕರ್ತರಿಗೂ ಅಥವಾ ನಿಮಗೆ ಬೇಗ ಕೊಡುವುದು ಹೊರತು ಜನಸಾಮಾನ್ಯರಿಗೆ ಇವತ್ತು ವ್ಯಾಕ್ಸಿನ್ ಕೊಡುವಂಥ ಕಾರ್ಯಕ್ರಮ ಮಾಡುವುದಿಲ್ಲ. ಇವತ್ತು BJP ಸರ್ಕಾರ ನಮ್ಮ ಸಾಧನೆ ಅಂತ ಹೇಳ್ತಾ ಇದ್ದಾರೆ. ನೀವು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ 16,000 BPL ಕುಟುಂಬಗಳನ್ನು ಬೀದಿಗೆ ತಂದು ಇವತ್ತು ನಿಮ್ಮ ಸಾಧನೆ ಅಂತ ಹೇಳ್ತಿದ್ದೀರಿ. ಇವತ್ತು ಬಡವರು ಏನು 5 kg ಅಕ್ಕಿಯನ್ನು ನೀವು ರದ್ದು ಮಾಡಿ ಇವತ್ತು ನಮ್ಮ ಸಾಧನೆ ಅಂತ ಹೇಳ್ತಾ ಇದ್ದೀರಿ. ನೀವು ಕೋಟಿ ಕಟ್ಲೆ ಯಡಿಯೂರಪ್ಪರ ಮಗ, ನಿಮ್ಮ ಸಚಿವರೇ ಯಡಿಯೂರಪ್ಪರ ಮಗನ ಹೆಸರಲ್ಲಿ H. ವಿಶ್ವನಾಥರವರು, ಯೋಗೀಶ್ವರರವರು, ನಿಮ್ಮ ಮಂತ್ರಿಮಂಡಲದ ಶಾಸಕರು, ಸಚಿವರು ಖುದ್ದು ನಿಮಗೆ ದೂರು ಕೊಟ್ಟರು ನಿಮಗೆ ಲೆಕ್ಕಕ್ಕಿಲ್ಲ. ಇಂಥ ಭ್ರಷ್ಟ ಸರ್ಕಾರ ಇತ್ತು ಈ ದೇಶ ಯಾವ ದಿಕ್ಕಿಗೆ ಹೋಗ್ತದೆ ಅಂತ ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ಇವತ್ತು ನಮ್ಮ UT ಖಾದರ್ ಅವರು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಇರುವರ ಹಲವಾರು ಯೋಜನೆಗಳು, ಇಲ್ಲಿರುವಂಥ ಇಂದಿರಾ ಕ್ಯಾಂಟೀನ್ ಬಡವರು 10 ರೂಪಾಯಿಗೆ ಊಟ ಮಾಡ್ತಾ ಇದ್ರು, 5 ರೂಪಾಯಿಗೆ 2 ಇಡ್ಲಿ ತಿಂತಾ ಇದ್ರು, ಅದನ್ನೆಲ್ಲ ರದ್ದು ಮಾಡಿ ಇವತ್ತು ಕೊನೆಗೆ ನಿಮಗೆ ಮೊನ್ನೆ ಕೊರೋನಾ ಸಂದರ್ಭದಲ್ಲಿ ಇಂದಿರಾ ಕ್ಯಾಂಟೀನ್ನಲ್ಲಿ ಹೋಗಿ ಊಟ ಮಾಡಿ ಇಂದಿರಾ ಕ್ಯಾಂಟೀನಲ್ಲಿ ಚಹಾ ಕುಡಿ ಅಂತ ನಿಮ್ಮ ಬಾಯಿಯಲ್ಲಿ ಬರ್ತಾ ಇದ್ದುದಾದರೆ ನಿಮ್ಮ ಸರ್ಕಾರದ ಬೇಜವಾಬ್ದಾರಿ ಎಷ್ಟು ಅಂತ ನಮಗೆ ಎದ್ದು ತೋರಿಸ್ತದೆ. ಹಾಗಾಗಿ ಇವತ್ತು ಪೆಟ್ರೋಲ್ಗೆ 103 ರೂಪಾಯಿ ಯಾವ ರೀತಿ ಬಡವರು ಸಹಿಸಬೇಕು ಅಂತ ನೀವು ಆಲೋಚನೆ ಮಾಡಿ. ಮನಮೋಹನ್ ಸಿಂಗ್ ಸರ್ಕಾರ ಇರುವಾಗ ಕೇವಲ 9 ರೂಪಾಯಿ GST ಇದ್ದದ್ದು ಈಗ ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ 31 ರೂಪಾಯಿ GST ಆಗುವಾಗ ನಿಮಗೆ ಕಾಣುವುದಿಲ್ಲವೇ? ಆ GSTಯನ್ನು ಕಡಿಮೆ ಮಾಡಲಿಕ್ಕೆ ಯಾಕೆ ನಿಮಗೆ ಆಗುವುದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನಮ್ಮ ಸರ್ಕಾರ ಇರುವಾಗ, ಮನಮೋಹನ್ ಸಿಂಗ್ ಸರ್ಕಾರ ಇರುವಾಗ 68 ರೂಪಾಯಿ ಪೆಟ್ರೋಲ್ಗೆ ಆದವಾಗ ನೀವು ಎತ್ತಿನ ಗಾಡಿಯಲ್ಲಿ ಹೋದಿರಿ, ಚಕ್ಕಡಿ ಗಾಡಿಯಲ್ಲಿ ಹೋದಿರಿ, ಸೈಕಲ್ ಸವಾರಿ ಮಾಡಿದಿರಿ. ಈಗ ನೀವು ಎಲ್ಲಿದ್ದೀರಿ? ಅದನ್ನೆಲ್ಲ ಮರೆತು ಈಗ ನಾವು ಎತ್ತಿನ ಗಾಡಿ ಸೈಕಲ್ ಮುಖಾಂತರ ಈ ಹೋರಾಟ ಕಾಂಗ್ರೆಸ್ ಪಕ್ಷಕ್ಕೆ ಲಾಭ ಮಾಡಲಿಕ್ಕೆಲ್ಲ, ಈ ಹೋರಾಟ ಇಡೀ ನಮ್ಮ ದೇಶದ ಕಾರ್ಮಿಕರು, ರೈತರು, ಜನಸಾಮಾನ್ಯರಿಗೆ ಮಾಡುವಂಥ ಹೋರಾಟ, ರಾಜಕೀಯದ ಹೋರಾಟ ಅಲ್ಲ ಇದು. ನಮ್ಮ ರಾಜ್ಯಾಧ್ಯಕ್ಷರಾದ DK ಶಿವಕುಮಾರ್ ಅವರು, ನಮ್ಮ ಸೋನಿಯಾ ಗಾಂಧಿಯವರು, ಇವರೆಲ್ಲರ ಹೋರಾಟ ಈ ದೇಶದ 135 ಕೋಟಿ ಜನಸಾಮಾನ್ಯರಿಗೆ ನ್ಯಾಯ ಸಿಕ್ಕಬೇಕಂತ ಹೋರಾಟ ಹೊರತು ರಾಜಕೀಯದ ಹೋರಾಟ ಅಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನಮ್ಮ ಈ ಒಂದು
ಉಳ್ಳಾಲ ಅಬ್ಬಕ್ಕ ಸರ್ಕಲ್ನಿಂದ ಈ ತೊಕ್ಕೋಟು ತನಕ ನಮ್ಮ ನಾಯಕರುಗಳು ಎಲ್ಲರೂ ನಮ್ಮ ಬ್ಲಾಕಿನ ಅಧ್ಯಕ್ಷರಾದ ಸಂತೋಷ್ ಕುಮಾರ್ ಶೆಟ್ಟಿಯವರು ಯಾವುದೇ ವಿಷಯ ವಿರೋಧ ಬಂದರೆ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ನಿಂತು ನಮ್ಮ ಬ್ಲಾಕಿಗೆ ಶಕ್ತಿ ಕೊಡುವಂಥ ಕಾರ್ಯಕ್ರಮ ಇವತ್ತು ಮಾಡಿದ್ದಾರೆ. ಅದಕ್ಕಾಗಿ ನಾನು ಉಳ್ಳಾಲ ಬ್ಲಾಕಿನ ಎಲ್ಲ ಪದಾಧಿಕಾರಿಗಳಿಗೂ ನಮ್ಮ ಈ ಮುಂಚೂಣಿ ಘಟಕದಲ್ಲಿದ್ದ ಎಲ್ಲ ನಾಯಕರುಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಕಾಲ್ ಜಾಥಾ ಮುಖಾಂತರ ಇವತ್ತು ನಡೆದಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ. ಇದು ನಮ್ಮ ಸಾಂಕೇತಿಕವಾದ ಹೋರಾಟ. ಮುಂದಿನ ಸಲ ಈ ಉಳ್ಳಾಲ ಬ್ಲಾಕಿನಲ್ಲಿ ಯಾವ ರೀತಿ ಹೋರಾಟ, ಈ ಹೋರಾಟದ ಮೂಲ ಉದ್ದೇಶ ರಾಜಕೀಯ ಹೋರಾಟ ಅಲ್ಲ, ಈ ಬಡವರಿಗೆ ನ್ಯಾಯ ಸಿಕ್ಕುವಂಥ ಹೋರಾಟ ನಾವು ಮಾಡಲಿಕ್ಕೆ ಸಜ್ಜರಾಗಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ದಿನನೇ ಜಾಸ್ತಿ ಆಗುದುಂಡು. ಒಂದು ಎಂಕಲ್ನ ಒಂಜಿ ತಿಂಗಳು ಎರಡನೇ ಸರಿ ಈ ಬಗ್ಗೆ ಒಂಜಿ ಪ್ರತಿಭಟನಾ ಕಾರ್ಯಕ್ರಮ ನಮ್ಮ ಬ್ಲಾಕ್ ಅಧ್ಯಕ್ಷರ ನೇತೃತ್ವದಲ್ಲಿ ನಡೆತೊಂದುಂಡು. ಖಂಡಿತವಾದ ನಮಗೂ ಜನಸಾಮಾನ್ಯರಿಗೆ ಭಾರಿ ಮಲ್ಲ ಒಂಜಿ ನಷ್ಟನ ಕೊರ್ಪುನಂಚಿನ ಒಂಜಿ ಕಾರ್ಯಕ್ರಮ. ಡೀಸೆಲ್ ಪಕ್ಕ ಪೆಟ್ರೋಲ್ ಬೆಲೆ ಏರಿಕೆ ಅಂಚೆನೆ ಗ್ಯಾಸ್ ಬೆಲೆ ಏರಿಕೆ. ಗ್ಯಾಸ್ಗಿನಿ ಎನ್ಮನುತ್ತ ಸ್ವಲ್ಪ ರೂಪಾಯಿ ಮುಟ್ಟ ಆಂಡಲ ಜನಕ್ಕುಲು ಇನಿ ಮಣ್ತೊಂದಿದ್ದೇರಿ. ಮೋದಿ ಪಂಡದ ಲಾಗಪಾಡ್ನ ಐತ ವಿರುದ್ಧ ಧ್ವನಿ ದೆತ್ತೊಂದಿದ್ದೇರಿ. ಐಕೋಸ್ಕರ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ನೇತೃತ್ವದ ಇನಿ ಅವಳು ಪ್ರತಿ ಬ್ಲಾಕ್ ಮಟ್ಟದ ಇನಿ ಎಂಗ್ಳು ಡೀಸೆಲ್ ಬಕ್ಕ ಪೆಟ್ರೋಲ್ ಬೆಲೆ ಏರಿಕೆದ ವಿರುದ್ಧ ಪ್ರತಿಭಟನೆ ಮಂತೊಂದಿಲ್ಲ. ಇನಿ ಸಾಂಕೇತಿಕವಾಗಿನ ಪ್ರತಿಭಟನೆ ದಯಾಂದ ಪಂಡ ಇನಿ ಜನಕುಲ ಎಣ್ಣೆರಿ ಕಾಂಗ್ರೆಸ್ ಬ್ಲಾಕ್ ಕಾಂಗ್ರೆಸ್ ಈತೆ ಜನನ ಅಥವಾ ಮುಖಂಡ ಜನನೇ ಇಜ್ಜ ಬಂದು ಖಂಡಿತವಾದಲ್ಲ ಅವು ತಪ್ಪು. ದಯಾಂದ ಪಂಡ ಇನಿ ಕೊರೋನಾದ ಒಂಜಿ ಸಂದರ್ಭ ಒಪ್ಪನಾಗ 25 ಜನರದ್ದು ಜಾಸ್ತಿ ಸೇರರೆ ಬಲ್ಲಿ ಪಂಪಿನ ಒಂಜಿ ಸರ್ಕಾರದ ಆದೇಶನೇ ಗಮನ ನೋಡುದು. ಇದು ಒಂದು ಸಾಂಕೇತಿಕವಾದ ಪ್ರತಿಭಟನೆ ನಮ್ಮ ಮಲ್ತೊಂದಿಲ್ಲ. ಇನಿ ಮೋದಿ ಸರ್ಕಾರ ನಮ್ಮ ಪ್ರತಿದಿನ ಟಿವಿ ತಗೊಂದಿಲ್ಲ. 1ನೇ ಅಲೆ 2ನೇ ಅಲೆ ಪಂಡದೆ ನಮ್ಮನ್ನು ಮರಳು ಕಟ್ಟ ಒಂದಿಲ್ಲೇರಿ ಆಂಡ ಕೂಡ 3ನೇ ಅಲೆ ಬರ್ಪುಂಡು ಒಂದು ನಮ್ಮನ್ನು ಪೋಡಿ ಕಟ್ಟವನ ತಂದೆ ಐಕ್ 3ನೇ ಅಲೆ ಬರ್ಪುಣಾಂಡ ಐಕ್ ದಾದ ಮಲ್ಪಡು ಅವಿನ ಎಂಚ ತಡೆಗಟ್ಟೋಡು ಬಂದ್ಬಿಟ್ಟು ಕಾರ್ಯಕ್ರಮ ಪಾಡಂದೆ ಇನಿ ಅಕಲ ಎಡವಟೈಸ್ದ ಮೂಲಕ ನಮ್ಮನ್ನು ಮರಳು ಮಂತೊಂದಿಲ್ಲೇರಿ ದಯಪಂಡ ಇನಿ ನಮ್ಮ ಇನಿ ಬೋರ್ಡು ನಿನ್ನೆ ಮೂಲ ತಗೊಂದಿಲ್ಲ. ಪೂರ್ವರಿಗಳ ಧರ್ಮಕ್ಕೂ ಉಚಿತವಾದ ಲಸಿಕೆ ತಿಕ್ಕೊರೊಂದಿಲ್ಲ. ನಿಕ್ಲೆಗೆ ಫ್ರೀ ಆದ ಜೊತೆ ಬಾರಿ ಸುಲಭದ ಜೊತೆ ನೀನು ನಮಗೆ ಬೋರ್ಡು ತಗೊಂದಿಲ್ಲ. ನಾಚಿಕೆ ಹಾಪನು ಇಂಗ್ಲೆಗೆ ಅವಿನ ಪಾಪ ಬೋರ್ಡನ್ನು ಹೋದ್ರೆ ನಾಚಿಕೆ ಹಾಪನು. ವಿದ್ಯಾವಂತ ಜಿಲ್ಲೆ ಈ ದಕ್ಷಿಣ ಕನ್ನಡ ಜಿಲ್ಲೆದ ಜನಗಳಿಗೆ ಇಂಚಿನ ಬೋರ್ಡನ್ನು ಹೋದ್ರೆ ನಾಚಿಕೆ ಹಾಪನು. ಇನಿ ಒಂಜಿ ಲಸಿಕೆಗೋಸ್ಕರ ಪುಲ್ಲ ಕಾಂಡೆ 4 ಗಂಟೆ ಲಕ್ಕದೆ ನಿಂಗಳ ಅಪ್ಪ ಎಲ್ಲ ಮೆಕ್ತಿಪಲ್ಲಿನ ಕುಲ ಹಿರಿಯ ಕುಲ ಏರು ಮುಸರಿ ಚಂದ ಕುಲ ಬತ್ತದೆ ಶಾಲೆದ ಬಾಕಿ ವ್ಯಾಕ್ಸಿನ್ಗೋಸ್ಕರ ಕಾತನಲ್ಲ ಒಂಜಿ ಲಸಿಕೆ ಕೊರ್ಪಿನ ಯೋಗಿತ್ತೆಚ್ಚನ್ನ ಕೇಂದ್ರ ಸರ್ಕಾರ ಇನಿ ಜನಕ್ಕಲು ಬೆಚ್ಚ ಮುಟ್ಟವನ ಅಂಚಿ ಕಾರ್ಯಕ್ರಮ ಇನಿ ಮಲ್ಪಡುದು. ಈ ಮೂಲಕ ಇನಿ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಮೂಲಕ ನಮ್ಮ ಪನೊಂದುಲ್ಲ ಅಂಚನೆ ಈ ಮೋದಿ ಸರ್ಕಾರ ಬತ್ತಿ ಪಕ್ಕ ಮನಮೋಹನ್ ಸಿಂಗ್ನ ಸರ್ಕಾರದ UPA ಸರ್ಕಾರ ಕೊರನಂಚಿನ ಕಾರ್ಯಕ್ರಮ ಪೂರಾ ರದ್ದು ಮಂತಂದು ಕೆಲವೊಂದು ಕಾರ್ಯಕ್ರಮಕ್ಕೆ ಉದರ ಚೇಂಜ್ ಮಂತಂದು ಉಪನಂಚಿನ ಕಾರ್ಯಕ್ರಮ ಹೊರತು ಬೇತೆ ಒವೇ ಒಂಜಿ ಹೊಸ ಯೋಜನೆ ಬಡ ಜನಕ್ಕಲಿಗೆ ಬೋಡಾತಿನ ಒಂಜಿ ಹೊಸ ಯೋಜನೆ ಪಾಡಂದೆ ಬಜಿ ನಾಚಿ ಕೆಟ್ಟವನ ಸಂದರ್ಭ ಮಂತೊಂದುಂಡು. ಅವಿನಿ ಒಂಜಿ ಟಾಟಾ ಬಿರ್ಲಾನ ಜೋಕುಲ ಕಲ್ಪನಂಚಿನ ಶಾಲೆಡೆ ನಮ್ಮ ಪಾಪದ ಬಡವನ ಜೋಕುಲ ಕಲ್ಪಡು ಬಂದ ಒಂಜಿ ಕಾರ್ಯಕ್ರಮ RTI ಕಾರ್ಯಕ್ರಮ UPA ಸರ್ಕಾರ ಕಂತನಾಂಡ ಅವಿನ ಸಂಪೂರ್ಣವಾದ ರದ್ದು ಮಂತದೆ. ಭಾರಿ ಒಂಜಿ ಬಡವರಿಗೆ ಅನ್ಯಾಯ ಮಂತಿರಂತ ಒಂಜಿ ಎಜುಕೇಷನ್ಗೆ ಒಂಜಿ ಸಹಾಯ ಮಲ್ಪನ್ನ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಎಂಗಳ ಧಿಕ್ಕಾರ ಪಡೆದು ನಮ್ಮ ಪನೊಂದು ಇನಿ ಸೇರಿನಂಚಿನ ಈ ಒಂಜಿ ಕಾರ್ಯಕ್ರಮ ಭಾಗವಹಿಸಿ ನಂಚಿನ ಒಂಜೇ ವಾಕ್ಯಡೆ ಧನ್ಯವಾದ ಕೋರ್ತು ಈ ಕಾರ್ಯಕ್ರಮ ಮುಕ್ತಾಯ ಮಲ್ಪ. ಜೈ ಹಿಂದ್ ಜೈ ಕಾಂಗ್ರೆಸ್.